ನಿಜ ಶಾಕ್ ಆಗ್ಬಿಟ್ಟೆ ನಾನು ಆ್ಯಕ್ಚುಲಿ. ದಿಲೀಪ್ ರಾಜ್ ಅವರು ಸೊ ಸಡನ್ ಆಗಿ ಡೆತ್ ಆಗಿರೋದು. ಗೊತ್ತಿರಬೇಕು ನಿಮ್ಗೆಲ್ಲ ದಿಲೀಪ್ ರಾಜ್ ಅವರು ಇತ್ತೀಚೆಗೆ ಹಿಟ್ಲರ್ ಕಲ್ಯಾಣ ಅನ್ನೋ ಸೀರಿಯಲ್ ಮೂಲಕ ತುಂಬಾ ಫೇಮಸ್ಸು. ಆಮೇಲೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅನ್ನೋ ಒಂದು ಸಿನಿಮಾ ಬಂದಿತ್ತು ಲಾಸ್ಟ್ ಇಯರ್. ಸಖತ್ ಸಿನಿಮಾ, ಮತ್ತೆ ಕಂಬ್ಯಾಕ್ ಆಗಿದ್ರು ಆಕ್ಚುಲಿ. ಇದಕ್ಕೆ ಮುಂಚೆ ತುಂಬಾ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ, ಮಿಲನಾದಲ್ಲಿ. ಸೊ ನನ್ಗೆ ಗಾನ ಭಜನ ಅವ್ರ ಸಿನಿಮಾ ಸಖತ್ ಇಷ್ಟ. ಸೊ ಅದಾದ್ಮೇಲೆ ಲವ್ ಗುರು ಸಿನಿಮಾದಲ್ಲಿ, ಅಂಬಿ ನಿನ್ಗೆ ವಯಸ್ಸಾಯ್ತು, ಈ ತರ ಟೋನಿ ಸಿನಿಮಾದಲ್ಲಿ. ನನ್ನ ಫೇವ್ರೆಟ್ ಆಕ್ಟರ್ ಅಂದ್ರೆ ಇವರು ವಾಯ್ಸ್ ಆಕ್ಚುಲಿ ತುಂಬಾ ಪ್ಲಸ್. ಆಮೇಲೆ ಆಕ್ಟಿಂಗ್ ಯೂಟರ್ ನಲ್ಲಿ ಮೇಜರ್ ರೋಲ್ ಮಾಡಿದ್ದಾರೆ. ಸೊ ಹೀರೋ ಅಂತಾನೆ ಹೇಳ್ಬೋದು ಹಂಗೋದ್ರೆ. 47 ಇಯರ್ಸ್ ಗುರು, ಇನ್ನು ಹಾರ್ಟ್ ಅಟ್ಯಾಕ್ ಅಂತೆ. ಮನೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಹಾಸ್ಪಿಟಲ್ ತಗೊಂಡೋಗೋ ಅಷ್ಟರಲ್ಲಿ ಪ್ರಾಣ ಹೋಗಿದೆ. ಹೆಂಗೆ ಫಿಟ್ ಅಂಡ್ ಫೈನ್, ಈಸ್ ವೆರಿ ಫಿಟ್ ಅಂಡ್ ಫೈನ್. ಜಿಮ್ ಮಾಡ್ತಾ ಇದ್ರು, ಸ್ಟ್ರಾಂಗ್ ಆಗಿದ್ರು. ನೋಡಿದ್ರೆ ಸಡನ್ ಆಗಿ ಈ ತರ ಆಗಿರೋದು ನನ್ಗೆ ಸಡನ್ ಆಗಿ ಒಂಥರ ಶಾಕ್ ಆಗೋಯ್ತು. ದಿಲೀಪ್ ರಾಜ್ ಅವರ ಏನು ಫೇಕ್ ನ್ಯೂಸ್ ಸರ್ಚ್ ಮಾಡಿದಾಗಿಲ್ಲ, ಆಲ್ರೆಡಿ ಸ್ಯಾಟಲೈಟ್ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇತ್ತು. ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಸಿಕ್ಕಿದ್ರು ಅವರು. ಇಷ್ಟು ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ ಅವರು GT ಮಾಲ್ ಅಲ್ಲಿ ಬಂದಿದ್ದು ಒಂದು ಪ್ರೆಸ್ ಮೀಟ್ಗೆ. ಸೊ ಸಿಂಪಲ್ ಆಗಿ ಬಂದು ಫ್ಯಾಮಿಲಿ ಜೊತೆಗೆ ಶಾಪಿಂಗ್ ಮಾಡಿ GT ಮಾಲ್ ಅಲ್ಲಿ ಕೆಳಗಡೆ, ಮೇಲೆ ಪ್ರೆಸ್ ಮೀಟ್ ಅಟೆಂಡ್ ಮಾಡ್ಕೊಂಡು ನೀಟಾಗಿ ಜನಗಳ ಮಧ್ಯೆ ಹೋಗುವಂತಹ ನಟ. ಯಾವುದೇ ಆಡಂಬರ ಇಲ್ಲ, ಯಾವುದೇ ಅಂತಹ ಇದಿಲ್ಲ ಅವ್ರಿಗೆ, ಏನಂತಾರೆ ಗರ್ವ ಏನೂ ಇಲ್ಲ. ಸಿಂಪಲ್ ಮ್ಯಾನ್, ಈಸ್ ವೆರಿ ಸಿಂಪಲ್ ಮ್ಯಾನ್. ಸೊ ಗೊತ್ತಿಲ್ಲ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ. ಸೊ ಸಡನ್ ಆಗಿ ಹಿಂಗೆ ಆಗೋದು, ಯಪ್ಪ. ಸೊ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ. ಬಟ್ ಒಬ್ಬ ಒಳ್ಳೆ ನಟ. ಸೊ ಆಕ್ಚುಲಿ ಅವ್ರಿಗೆ ಇನ್ನೂ ತುಂಬಾ ಒಳ್ಳೆ ರೆಕಗ್ನೈಸೇಷನ್ ಸಿಗ್ಬೇಕಾಗಿತ್ತು ಇಂಡಸ್ಟ್ರಿಲಿ. ಈಸ್ ಅ ಬೆಸ್ಟ್ ಆಕ್ಟರ್ ಆಕ್ಚುಲಿ. ಅವ್ರಿಗೆ ಅವ್ರು ಮಾಡಿರುವಂತಹ ಪಾತ್ರಗಳಿಗೆ, ಸೊ ಅಂಡ್ ಅವ್ರು ಮಾಡ್ತಾ ಇರುವಂತಹ ಚಿತ್ರಗಳಿಗೆ ಯಾವುದಂತಹ ಪ್ರಶಂಸೆ ಸಿಕ್ಕಿಲ್ಲ ಆಕ್ಚುಲಿ. ಅವ್ರು ಇನ್ನೂ ಬೇರೆ ಲೆವೆಲ್ ಬೆಳಿಬೇಕಾಗಿತ್ತು ಅಂತ ನನ್ಗೆ ಅನಿಸ್ತಾ ಇತ್ತು ಆಕ್ಚುಲಿ. ತುಂಬಾ ಸರಿ, ಏನ್ ಆಕ್ಟರ್ ಗುರು, ಏನ್ ವಾಯ್ಸ್ ಗುರು ಅಂತ ಅನಿಸ್ತಾ ಇತ್ತು. ಬಟ್ ಈ ತರ ಸಡನ್ ಆಗಿ ಆದಾಗ ಶಾಕ್ ಆಗುತ್ತೆ ಆಕ್ಚುಲಿ. ಸೊ ಏನ್ ಮಾಡಕ್ಕಾಗಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಷ್ಟೇ. ಥ್ಯಾಂಕ್ ಯು.